ದಲಿತ ಸಚಿವರು ಶಾಸಕರಿಗೆ ಪರಮೇಶ್ವರ್ ಔತಣಕೂಟವನ್ನು ಇಟ್ಕೊಂಡಿದ್ದಾರೆ. ಡಿನ್ನರ್ ಪಾರ್ಟಿ ಆಯೋಜನೆ ಹಿಂದಿದ್ಯಾ ಬೇರೆಯದ್ದೇ ಲೆಕ್ಕಾಚಾರ ಅನ್ನೋದು ಪ್ರಶ್ನೆ ಸಹಜವಾಗಿ ರಾಜಕೀಯ ವಲಯದಲ್ಲಿ ಇದೆ. ಎಸ್ಸಿ ಸಚಿವರನ್ನ ಮಾತ್ರ ಔತಣಕ್ಕೆ ಕರೆದಿದ್ಯೇಕೆ ಅನ್ನುವಂಥ ಅನುಮಾನ. ಸಿಎಂ ಗಾದಿಯ ಮೇಲೆ ಕಣ್ಣಿಟ್ಟಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅನ್ನೋದು ಕೂಡ ಪ್ರಶ್ನೆ ಆಗಿದೆ. ತಮ್ಮದೇ ಸಮುದಾಯದ ನಾಯಕರ ಬೆಂಬಲಕ್ಕೆ ಮುಂದಾದ್ರ ಅನ್ನೋದು ಕೂಡ ಪ್ರಶ್ನೆ. ಇಲ್ಲ ಹುದ್ದೆ ಅವಕಾಶ ಸೃಷ್ಟಿಗೆ ಡಿನ್ನರ್ ಮೀಟಿಂಗ್ ಅನ್ನು ಇಟ್ಕೊಂಡ್ರ, ದಲಿತರಿಗೆ ಅವಕಾಶ ಬಂದರೆ ತಮ್ಮನ್ನು ಬೆಂಬಲಿಸಿ ಅನ್ನೋಕೆ ಸಭೆ ನಡೆಸ್ತಾ ಇದ್ದಾರಾ? ಕಳೆದ ಹಲವು ತಿಂಗಳ ಹಿಂದೆ ತಮ್ಮ ನಿವಾಸದಲ್ಲಿ ಡಿನ್ನರ್ ಆಯೋಜನೆ ಮಾಡಲಾಗಿತ್ತು. ಸಿಎಂ ನೇತೃತ್ವದಲ್ಲೇ ಡಿನ್ನರ್ ಆಯೋಜಿಸಿದ್ರು ಡಾಕ್ಟರ್ ಜಿ ಪರಮೇಶ್ವರ್. ನಂತರ ಎಚ್.ಸಿ. ಮಹದೇವಪ್ಪ ನಿವಾಸದಲ್ಲಿ ರಹಸ್ಯ ಸಭೆ ನಡೆದಿತ್ತು. ಇತ್ತೀಚೆಗೆ ಸತೀಶ್ ಜಾರಕಿಹೊಳಿ ನಿವಾಸದಲ್ಲೂ ಕೂಡ ರಹಸ್ಯ ಸಭೆ ನಡೆದಿತ್ತು. ನಾನಾ ರೀತಿಯಾದಂಥ ಪ್ರಶ್ನೆಗಳನ್ನು ಹುಟ್ಟುಹಾಕ್ತಾ ಇದೆ. ಎಲ್ಲದಕ್ಕೊಂದು ಕ್ಲಾರಿಟಿಯನ್ನು ಆಲ್ರೆಡಿ ಗೃಹ ಸಚಿವರು ಕೊಟ್ಬಿಟ್ಟಿದ್ದಾರೆ. ಆ ಥರದ್ದು ಏನೂ ಇಲ್ಲ. ಒಂದು ಸಭೆ ಮಾಡಬೇಕಾಗಿತ್ತು, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆ ಅನ್ನೋದು ಬಿಟ್ಟರೆ ಇನ್ನೇನು ಇಲ್ಲ ಅಂತ. ಬಟ್ ರಾಜಕೀಯದಲ್ಲಿ ಹೀಗೆ ಆಗುತ್ತೆ, ಇದೇ ಕಾರಣಕ್ಕಾಗುತ್ತೆ, ಇದೇ ಇರಬಹುದು ಅಂತ ನಂಬಲಿಕ್ಕೆ ಸ್ವಲ್ಪ ಕಷ್ಟ ಆಗಿರೋದ್ರಿಂದ ನಾನಾ ರೀತಿಯಾದಂಥ ಬೆಳವಣಿಗೆಗಳು ಅನೇಕ ಬಾರಿ ಆಗಿರುವಂಥ ಹಿನ್ನೆಲೆಯಲ್ಲಿ ಈ ಎಲ್ಲ ಅನುಮಾನಗಳು ಹುಟ್ಕೊಳ್ತಾ ಇದೆ. ಹೀಗಿರ್ಬೋದಾ, ಹೀಗಾಗ್ಬೋದಾ, ಈ ಕಾರಣಕ್ಕೆ ಈ ಥರದೊಂದಷ್ಟು ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಹಿಂದುಳಿದ ವರ್ಗದ ನಾಯಕರ ಮನೆಗಳಲ್ಲಿ ಮೀಟಿಂಗ್ ಆಗ್ತಾ ಇರೋದು, ಸಭೆ ನಡೀತಾ ಇರೋದು, ಡಿನ್ನರ್ ಆಯೋಜನೆ ಮಾಡ್ತಾ ಇರುವಂಥದ್ದು ಏನೋ ಒಂದು ಬದಲಾವಣೆಯ ಬಿರುಗಾಳಿ ಹಾಗಿದ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಬರುತ್ತಾ ಅನ್ನೋದೊಂದು ಅನುಮಾನ, ಪ್ರಶ್ನೆ. ಇದಕ್ಕೆ ಇನ್ಯಾವ್ಯಾವ ಥರದ ಲೆಕ್ಕಾಚಾರ, ವಿಮರ್ಶೆ, ವಿಶ್ಲೇಷಣೆ ನಡೀತಿದೆ ಅನ್ನೋದು ಕೂಡ ಸಹಜವಾಗಿ ಕುತೂಹಲಕ್ಕೆ ಕಾರಣವಾಗಿದೆ. ಬಟ್ ಗೃಹ ಸಚಿವರಂತೂ ಆ ಥರದ್ದು ಏನೂ ಇಲ್ಲ. ನಾರ್ಮಲ್ ಆಗಿ ಒಂದು ಮೀಟಿಂಗ್ ಮಾಡಬೇಕಾಗಿತ್ತು. ಆ ಮೀಟಿಂಗನ್ನು ಹೈಕಮಾಂಡ್ ನಾಯಕರ ಪರ್ಮಿಷನನ್ನು ತೆಗೆದುಕೊಂಡೇ ಮಾಡ್ತಾ ಇದ್ದೀವಿ ಅಂತ ಹೇಳೋದ್ರ ಮುಖಾಂತರವಾಗಿ ಈ ಪ್ರಶ್ನೆಗಳು ಹುಟ್ಕೊಂಡಿತ್ತಲ್ಲ, ಯಾಕೆ ಮಾಡ್ತಾ ಇರ್ಬೋದು, ಹಾಗಿರ್ಬೋದಾ, ಹೀಗಿರ್ಬೋದಾ, ಈ ರೀಸನ್ಗ ಅಂತ ಅದಕ್ಕೆಲ್ಲ ಎಳ್ಳು ನೀರು ಬಿಡೋ ಕೆಲಸವನ್ನು ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಕಾಂಗ್ರೆಸ್ನಲ್ಲಿ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳು ಹಿಂದುಳಿದ ಸಮುದಾಯದ ನಾಯಕರ ಮನೆಗಳಲ್ಲಿ ಆಗ್ತಾ ಇರೋದು ನಾನಾ ರೀತಿಯಾದಂಥ ಪ್ರಶ್ನೆಗಳನ್ನು, ಅನುಮಾನವನ್ನು ಹುಟ್ಟಾಕ್ತಾ ಇದೆ. ಏನೇ ಕ್ಲಾರಿಟಿ ಕೊಟ್ಟರೂ ಕೂಡ ರಾಜಕೀಯದಲ್ಲಿ ಆಗ್ತಿರುವ ಕೆಲವು ಬದಲಾವಣೆಗಳು ಸಾಕಷ್ಟು ರೀತಿಯಾದಂಥ ಕುತೂಹಲ ಕಾರಣವಾಗ್ತಾ ಇದೆ. ಈಗ ಪರಮೇಶ್ವರ್ ಅವರ ಈ ಡಿನ್ನರ್ ಮೀಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ಥರ ವಿಶ್ಲೇಷಣೆಗಳು ನಡೀತಾ ಇದೆ ಅಂತ ನಿತಿ, ನಾಳೆ ಸಂಜೆ ಗೃಹ ಸಚಿವ ಪರಮೇಶ್ವರ್ ಅವರು ಡಿನ್ನರ್ ಸಭೆಯನ್ನ ಆಯೋಜನೆ ಮಾಡಿದ್ದಾರೆ. ಎಸ್ಸಿ ಸಮುದಾಯದ ಸಚಿವರು ಮತ್ತೆ ಶಾಸಕರಿಗೆ ಈ ಒಂದು ಡಿನ್ನರ್ ಆಯೋಜನೆ ಮಾಡಿದ್ದೇವೆ ಅಂತೇಳಿ ಪರಮೇಶ್ವರ್ ಕೂಡ ಈಗಾಗಲೇ ಹೇಳಿದ್ದಾರೆ. ಸೊ ಈಗಾಗಲೇ ನಾವು ಗಮನಿಸಿದ ಹಾಗೆ ಹಿಂದೆ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಡಿನ್ನರ್ ಸಭೆಗಳು ನಡೀತಾ ಇತ್ತು. ಹಾಗೆ ಎಸ್.ಸಿ. ಮಹದೇವಪ್ಪ ಅವರ ನಿವಾಸದಲ್ಲೂ ಕೂಡ ಡಿನ್ನರ್ ಸಭೆಗಳು ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಸಾಕಷ್ಟು ಚರ್ಚೆಗಳು ಕೂಡ ಆಗಿತ್ತು. ಯಾಕೆ ಪದೇ ಪದೇ ದಲಿತ ಸಮುದಾಯದ ಸಚಿವರು ಒಂದು ಕಡೆ ಸೇರ್ತಾ ಇದ್ದಾರೆ, ಪರಸ್ಪರ ಸಭೆಗಳನ್ನ ನಡೆಸ್ತಾ ಇದ್ದಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಕೂಡ ಇತ್ತು. ಅದಕ್ಕೆ ಈಗಾಗಲೇ ಕ್ಲಾರಿಫೈ ಅನ್ನು ಕೂಡ ಕೊಡಲಾಗಿದೆ. ಆದ್ರೆ ಪದೇ ಪದೇ ಈ ರೀತಿಯಾದಂತ ಮೀಟಿಂಗ್ಗಳ ಮೇಲೆ ಮೀಟಿಂಗ್ಗಳನ್ನು ನಡೀತಾ ಇರುವಂತದ್ದನ್ನು ನೋಡಿದ್ರೆ ಎಲ್ಲೋ ಒಂದು ಕಡೆ ಸಾಕಷ್ಟು ಕುತೂಹಲಗಳು ಕೂಡ ಇರುತ್ತೆ. ಪರಮೇಶ್ವರ್ ಅವರು ಹೇಳ್ತಾ ಇರುವಂತದ್ದು, ನಾಳೆ ನಾನು ಸಭೆ ಕರೆದಿದ್ದೇನೆ, ಇದು ನಮ್ಮ ಸಮುದಾಯದ ಸಚಿವರು ಮತ್ತೆ ಶಾಸಕರಿಗೆ ಈ ಒಂದು ಸಭೆಯನ್ನ ಕರೆದಿದ್ದೇವೆ. ನಾವು ಹಿಂದೆ ಚಿತ್ರದುರ್ಗದಲ್ಲಿ ಎಸ್ಸಿ ಸಮಾವೇಶವನ್ನ ಮಾಡಿದ್ವಿ. ಆ ಸಮಾವೇಶದಲ್ಲಿ ನಾವು ಜಾತಿ ಗಣತಿ ವರದಿಯನ್ನ, ಒಳ ಮೀಸಲಾತಿ ವರದಿಯನ್ನ ಜಾರಿಗೆ ತರ್ತೇವೆ ಅಂತೇಳಿ ಒಂದು ಭರವಸೆಯನ್ನ ಕೊಟ್ಟಿದ್ವಿ. ಆ ಕಾರಣಕ್ಕಾಗಿ ಅದರ ಬಗ್ಗೆ ನಾವು ಚರ್ಚೆಯನ್ನ ಮಾಡೋದಕ್ಕೆ ಈ ಒಂದು ಡಿನ್ನರ್ ಸಭೆಯನ್ನ ಕರೆದಿದ್ದೇವೆ. ಕೇವಲ ನಮ್ಮ ಸಮುದಾಯದ ಸಚಿವರು ಮತ್ತೆ ಶಾಸಕರಿಗೆ ಮಾತ್ರ ಇದನ್ನ ಕರೆದಿದ್ದೇವೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಇದರ ಹಿಂದೆ ಬೇರೆ ಬೇರೆ ಅರ್ಥಗಳು ಕೂಡ ಈಗಾಗಲೇ ಕೇಳಿ ಬರ್ತಾ ಇದೆ. ಪರಮೇಶ್ವರ್ ಅವರು ಯಾಕಂದ್ರೆ ಎಚ್.ಸಿ. ಮಹದೇವಪ್ಪ ಇರ್ಬೋದು, ಸತೀಶ್ ಜಾರಕಿಹೊಳಿ ಅವರು ಇರ್ಬೋದು, ಇವರ ನಿವಾಸದಲ್ಲಿ ಸಭೆಗಳನ್ನ ಪದೇ ಪದೇ ನಡೆಸಿದ ನಂತರ ಈಗ ಪರಮೇಶ್ವರ್ ಅವರು ಕರೆದಿರುವಂತ ಈ ಸಭೆ ಎಲ್ಲೋ ಒಂದು ಕಡೆ ಮುಂದಿನ ದಿನಗಳಲ್ಲಿ ತಮ್ಮ ಒಂದು ಸಿಎಂ ಸ್ಥಾನದ ವಿಚಾರದಲ್ಲಿ ಸಮುದಾಯದ ಮುಖಂಡರುಗಳ ಒಂದು ಬೆಂಬಲವನ್ನ ಪಡೆಯೋದಕ್ಕೆ ಏನಾದ್ರೂ ಈ ರೀತಿಯಾದಂತ ಒಂದು ಡಿನ್ನರ್ ಪಾರ್ಟಿಯನ್ನ ಆಯೋಜನೆ ಮಾಡಿದ್ರ ಅನ್ನುವಂತಹ ಪ್ರಶ್ನೆಗಳು ಈಗ ಉದ್ಭವ ಆಗ್ತಾ ಇದೆ. ಯಾಕಂದ್ರೆ ಈಗ ಸಿಎಂ ಬದಲಾವಣೆ ಆಗತ್ತೆ ಅನ್ನುವಂತಹ ಚರ್ಚೆಗಳು ನಡೆದಿರುವಂತಹ ಸಂದರ್ಭದಲ್ಲಿ ಒಂದು ಕಡೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಇಲ್ಲಿ ದಲಿತ ಸಮುದಾಯ, ಎಸ್ಸಿ ಸಮುದಾಯದ ಸಚಿವರು, ಶಾಸಕರ ಒಂದು ಡಿನ್ನರ್ ಪಾರ್ಟಿ ಸಾಕಷ್ಟು ಕುತೂಹಲವನ್ನ ಹುಟ್ಟು ಹಾಕ್ತಾ ಇದೆ. ನೀತಿ, ಓಕೆ, ಥ್ಯಾಂಕ್ ಯು ಶಿವ, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.